ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಿರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಸರ್ಚ್ ಟರ್ಮ್ಸ್ ಅಂದ್ರೆ ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸರ್ಚ್ ಟರ್ಮ್ಸ್ ಬಗ್ಗೆ ನಾನು ಥಿಯರಿ ಆಗಲೇ ನಾನು ವಿಡಿಯೋ ಮಾಡಿದ್ದೆ, ಅದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಅವರೆಲ್ಲ ಐ ಬಟನ್ ಹಾಕಿರ್ತೀನಿ. ದಯವಿಟ್ಟು ವಿಡಿಯೋ ನೋಡಿ. ಇಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಸರ್ಚ್ ಟರ್ಮ್ಸ್ ಅಂತ. ರೈಟ್, ಅಕಸ್ಮಾತ್ ಈ ವಿಡಿಯೋ ಫಸ್ಟ್ ಟೈಮ್ ಬರ್ತಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫ್ರೆಂಡ್ಸ್ ಶೇರ್ ಮಾಡೋದು ಮರಿಬೇಡಿ. ಅಂಡ್ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ಕಮ್ಯುನಿಟಿ ಹಾಕಿರ್ತೀನಿ, ಅದನ್ನು ಕೂಡ ಜಾಯ್ನ್ ಆಗೋದನ್ನ ಮರಿಬೇಡಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಸರ್ಚ್ ಟರ್ಮ್ಸ್ ಅನ್ನೋದ್ರಿಂದ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಸೊ ಸರ್ಚ್ ಟರ್ಮ್ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಈ ನನ್ನ ಕ್ಲೈಂಟ್ ಬಗ್ಗೆ ಹೇಳ್ತೀನಿ. ಈ ಒಂದು ನನ್ನ ಕ್ಲೈಂಟ್ ಅದು ಫೋಟೋಗ್ರಫಿ ಸರ್ವಿಸ್ ಮಾಡ್ತಾರೆ, ಕಿಟಿ ಫೋಟೋಗ್ರಫಿ ಅಂತ. ನೀವೇನಾದ್ರು ಫೋಟೋಗ್ರಫಿ ಮಾಡ್ತಾರೆ, ಖಂಡಿತ ನನ್ನ ಕ್ಲೈಂಟ್ ಅಪ್ರೋಚ್ ಮಾಡಬಹುದು. ಸೊ ಇವ್ರು ಫೋಟೋಗ್ರಫಿ ಸರ್ವಿಸ್ ನ ಸೆಲ್ ಮಾಡ್ತಾರೆ. ಸೊ ಇವ್ರ ಹತ್ರ ಬಂದಾಗ ಇವತ್ತು ಲೀಡ್ಸ್ ಅಷ್ಟು ಕ್ವಾಲಿಟಿ ಬರ್ತಿರ್ಲಿಲ್ಲ. ಸೊ ಇವರು ವೆಬ್ಸೈಟ್ ನಾವು ಸ್ವಲ್ಪ ರೀಡಿಸೈನ್ ಮಾಡೋಕ್ಕಾಗಿದ್ದಾಗ, ಸೊ ನಾವೇನ್ ಮಾಡಿದ್ವಿ, ಇವ್ರ ವೆಬ್ಸೈಟ್ ಸರ್ಚ್ ನಾನು ಬರ್ತೀನಿ, ಟಾಪಿಕ್ ಬರ್ತೀನಿ, ಬಟ್ ಏನಂದ್ರೆ ಸ್ವಲ್ಪ ವೆಬ್ಸೈಟ್ ಮಾತಾಡೋಣ. ಅವ್ರೇನ್ ಮಾಡಿದ್ರು, ಎಲ್ಲಾ ಸರ್ವಿಸ್, ಬೇಬಿ ಫೋಟೋ ಶೂಟ್, ಬರ್ಡೇ, ಎಂಗೇಜ್ಮೆಂಟ್, ಮೆಟರ್ನಿಟಿ, ಪ್ರೀ ವೆಡ್ಡಿಂಗ್ ಎಲ್ಲ ಇತ್ತು. ರೈಟ್, ಎಲ್ಲಾನು ಒಂದೇ ಕಡೆ ಹಾಕಿದ್ರು. ಸೊ ಅದು ದಟ್ ವಾಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಕನ್ಫ್ಯೂಷನ್. ನಾವೇನ್ ಮಾಡಿ ಸೆಗ್ರಿಗೇಟ್ ಮಾಡಿದ್ವಿ, ಬೇಬಿ ಫೋಟೋ ಶೂಟ್ಗೆ ಒಂದು ಪೇಜ್, ಬರ್ಡೇಗೆ ಒಂದು, ಎಂಗೇಜ್ಮೆಂಟ್ಗೆ ಒಂದು ಅಂತ. ರೈಟ್, ಏನಕ್ಕೆ ಈ ತರ ಮಾಡ್ತೀವಿ ಅಂದ್ರೆ ಸರ್ಚ್ ಟರ್ಮ್ಸ್ ಅಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಸರ್ವಿಸ್ಗೆ ಜನ ಹುಡುಕ್ತಿದ್ದಾರೆ ಅಂತ. ರೈಟ್, ಸೊ ದಟ್ ಅಕಸ್ಮಾತ್ ಬೇಬಿ ಫೋಟೋ ಶೂಟ್ಗೆ ಯಾರಾದ್ರು ಹುಡುಕ್ತಿದ್ರೆ, ಇಲ್ಲ ವೆಡ್ಡಿಂಗ್ ಫೋಟೋಗ್ರಾಫ್ ಹುಡುಕ್ತಿದ್ರೆ, ಡೈರೆಕ್ಟ್ ಆ ಪೇಜ್ಗೆ ಹೋಗುತ್ತೆ. ಸೊ ಸರ್ಚ್ ಟರ್ಮ್ಸ್ ಬೇಸಿಕ್ ಏನಂದ್ರೆ, ನಾವು ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಒಂದು ಕೀವರ್ಡ್ ಸೆಕ್ಷನ್ ಅಂತ ಇದೆ ಇಲ್ಲಿ. ರೈಟ್, ನಾವು ಇಲ್ಲಿ ಕ್ಯಾಂಪೇನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಕೀವರ್ಡ್ಸ್ ಅಂತ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲೆಲ್ಲ ಕೀವರ್ಡ್ಸ್ ನಾವು ಕೊಡ್ತೀವಿ. ರೈಟ್, ಫಾರ್ ಎಕ್ಸಾಂಪಲ್ ಕಿಡ್ಸ್ ಫೋಟೋಶಾಪ್ ನಿಯರ್ ಮಿ ಅಂತ. ಬಟ್ ಅಲ್ಲಿ ಜನನೇ ಬೇರೆ ಕೀವರ್ಡ್ ಟೈಪ್ ಮಾಡಿರ್ತಾರೆ. ರೈಟ್, ಈಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ನಮ್ಮ ಆಡಿಯನ್ಸ್ ಏನ್ ಕೀವರ್ಡ್ ಟೈಪ್ ಮಾಡಿದಕ್ಕೆ ನಮ್ಮ ಆಡ್ಸ್ ಬಂತು ಅಂತ. ಸೊ ದಟ್ ಏನಾಗುತ್ತೆ, ನಾವೇನೋ ಅಂತೀವಿ, ಫಾರ್ ಎಕ್ಸಾಂಪಲ್ ಅಂತೀವಿ ನಾವು ಬರೀ ಇಡ್ಲಿ ವಡೆ ಸಾಂಬಾರ್ ಅಂತ ನಾವು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಇಡ್ಲಿ ವಡೆ ಸಾಂಬಾರ್ ಅಂತ. ಬಟ್ ನಿಮ್ಮ ಕಸ್ಟಮರ್ಸ್ ಬೆಸ್ಟ್ ಇಡ್ಲಿ ವಡೆ ಸಾಂಬಾರ್ ಇನ್ ಬೆಂಗಳೂರು ಅಂತ ಕೊಡ್ತಾರೆ ಅನ್ಕೊಳ್ಳಿ. ರೈಟ್, ಸೊ ಈಗ ನಮ್ಗೆ ಗೊತ್ತಾಗಬೇಕು ಕಸ್ಟಮರ್ಸ್ ಏನ್ ಟೈಪ್ ಮಾಡಿದ್ಕೆ ನಮ್ಮ ಆಡ್ ಬಂತು. ರೈಟ್, ಆ ಕಸ್ಟಮರ್ ಏನ್ ಟೈಪ್ ಮಾಡಿದ್ರೆ ಆ ಕೀವರ್ಡ್ ಏನಿರ್ತಲ್ಲ ಅದೇ ನಾವು ಸರ್ಚ್ ಟರ್ಮ್ ಅಂತ ಕರೆಯೋದು. ಸೊ ಅದೆಲ್ಲಿ ಸಿಗುತ್ತೆ, ಈಗ ಅದು ಫುಲ್ಲು ಚೇಂಜ್ ಆಗಿದೆ. ಮುಂಚೆ ಬೇರೆ ಕಡೆ ಇರೋದು, ಈಗ ಇನ್ಸೈಟ್ಸ್ ಅಂಡ್ ರಿಪೋರ್ಟ್ಸ್ ಬಂದ್ರೆ ಇಲ್ಲಿ ನಿಮಗೆ ಸರ್ಚ್ ಟರ್ಮ್ಸ್ ಅಂತ ಕಾಣುತ್ತೆ. ಸರ್ಚ್ ಟರ್ಮ್ಸ್ ಕ್ಲಿಕ್ ಮಾಡಿದ್ರೆ ಈಗ ನಿಮಗೆ ಎಲ್ಲ ಪ್ರತಿಯೊಂದು ಕೂಡ ಕಾಣುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಎಲ್ಲಾನು ಕ್ಲಿಕ್ ವರ್ಸಸ್ ಕನ್ವರ್ಷನ್ಸ್ ಕೂಡ ನೋಡ್ಬೋದು. ರೈಟ್, ಕನ್ವರ್ಷನ್ಸ್ ನೋಡಿದ್ರೆ ಸೊ ಇಲ್ಲಿ ಏನಿದೆ, ಸೊ ನಾನು ನೀವು ಎಲ್ಲ ಇದನ್ನ ನೋಡ್ತಾ ಇದ್ದೀರಾ. ರೈಟ್, ಸೊ ಇಲ್ಲಿ ಕೆಲವೊಂದು ಎ ಮ್ಯಾಕ್ಸ್ ಯೂಸ್ ಮಾಡಿದ್ರೆ ಅಂದ್ರೆ ಮ್ಯಾಚ್ ಟೈಪ್ ಇದೆ, ಅದು ನಾನು ಹೇಳ್ತಾ ಹೋಗ್ತೀನಿ ಬೇರೆ ಟೈಪು. ಫೋಟೋ ಸ್ಟುಡಿಯೋ ನಿಯರ್ ಮೀ, ಇದನ್ನ ನಾವು ಹಾಕಿ ಇಟ್ಟಿದ್ದೇನೋ, ಈ ಕೀವರ್ಡ್ ಇದೆ ಆಡೆಡ್ ಆರ್ ಎಕ್ಸ್ಕ್ಲೂಡೆಡ್, ಆಕ್ಚುಲಿ ಇಲ್ಲ. ರೈಟ್, ಸೊ ಇದನ್ನ ನಾವು ಆಡ್ ಮಾಡಬೇಕಾಗುತ್ತೆ. ರೈಟ್, ಸೊ ಇಲ್ಲಿ ಇನ್ನು ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಈಗ ನಾವು ಕಂಡುಹಿಡಬೇಕು ಈ ಸರ್ಚ್ ಟರ್ಮ್ ಇದೆ. ಸೊ ನಾವು ಏನ್ ಕೀವರ್ಡ್ ಹಾಕಿದ್ವಿ ಇದು ಬಂತು. ಸೊ ಇದನ್ನ ನಾವೇನ್ ಮಾಡ್ತೀವಿ, ಕಾಲಮ್ಸ್ ಹೋಗ್ತೀವಿ, ಮಾಡಿಫೈ ಕಾಲಮ್ಸ್ ಹೋಗ್ತೀವಿ. ಇಲ್ಲಿ ನಾವೇನ್ ಮಾಡ್ತೀವಿ, ಕೀವರ್ಡ್ಸ್ ಅಂತ ಹಾಕ್ತೀವಿ. ಬಿಕಾಸ್ ಇಲ್ಲಿ ಏನ್ ಕೀವರ್ಡ್ ಟೈಪ್ ಮಾಡಿದ್ಕೆ ನಮ್ಮ ಆಡ್ ಬಂತು ಅಂತ ತೋರ್ಸಕ್ಕೆ. ಸೊ ಇಲ್ಲಿ ಈ ಒಂದು ಕೀವರ್ಡ್ ಇಲ್ಲ, ಫೋಟೋ ಸ್ಟುಡಿಯೋ ನಿಯರ್ ಮಿ ಅಂತ, ನಾವು ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಕೀವರ್ಡ್ ಯೂಸ್ ಮಾಡ್ಕೊಂಡು ನಾವು ಆಡ್ ವರ್ಕ್ ಹಾಕಬೇಕಾಗುತ್ತೆ. ರೈಟ್, ಫೋಟೋ ಸ್ಟುಡಿಯೋ ನಿಯರ್ ಮಿ ಅಂತ ಟೈಪ್ ಮಾಡಿದ್ದಾರೆ, ಬಟ್ ನಾವೇನ್ ಕೀವರ್ಡ್ ಕೊಟ್ಟಿದ್ವಿ, ಫೋಟೋ ಸ್ಟುಡಿಯೋ ನಿಯರ್ ಮಿ ಅಂತ ಕೊಟ್ಟಿದೀವಿ. ಇದು ಸ್ವಲ್ಪ ಸ್ಪೇಸ್ ಇದೆ, ಬಟ್ ಈ ಸ್ಪೇಸ್ ಕೊಟ್ಟಿಲ್ಲ. ಇಟ್ಸ್ ಓಕೆ. ಆಮೇಲೆ ಲೈಕ್ ಸ್ವಲ್ಪ ಸಿಮಿಲಿಟಿ ಕ್ಲೋಸ್ ವೇರಿಯಂಟ್ ಇದ್ರು ಓಕೆ. ಫಾರ್ ಎಕ್ಸಾಂಪಲ್ ನಿಯರೆಸ್ಟ್ ಫೋಟೋ ಸ್ಟುಡಿಯೋ ಅಂತ ಒಂದು ಕೀವರ್ಡ್ ಕೊಟ್ಟಿದ್ವಿ, ಕ್ಲೈಂಟ್ ಅಂತ ಟೈಪ್ ಮಾಡಿದ್ರೆ ಫೋಟೋ ಸ್ಟುಡಿಯೋ ಓಕೆ, ಅದಕ್ಕೆ ಟ್ರಿಗರ್ ಆಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಮೆಟೀರಿಯಲ್, ಸೊ ಬೇಬಿ ಫೋಟೋ ಶೂಟ್ ನಿಯರ್ ಮಿ, ಇಲ್ಲೂ ಕೂಡ ಬೇಬಿ ಶೂಟ್ ಅಂದ್ರೆ ನಾನು ಕೀವರ್ಡ್ ಹೆಸರು ಕರೆಕ್ಟ್ ಆಗಿ ಮಾಡಿದ್ನಲ್ಲ. ಸೊ ಹಂಗಾಗಿ ಇಲ್ಲಿ ಎಲ್ಲವೂ ಕೂಡ ಸೇಮ್ ಇದೆ. ಸೊ ನೀವು ಈ ತರ ಹುಡುಕ್ತಾ ಹೋದ್ರೆ ನಿಮಗೆ ಎಲ್ಲ ಕೀವರ್ಡ್ಸ್ ಕಾಣ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಫೋಟೋ ಅಂತ ಇದೆ. ರೈಟ್, ಇದು ಫೋಟೋ ಅಂದ್ರೆ ಇದು ಇಸ್ ನಾಟ್ ಅ ವೆರಿ ಗುಡ್ ವರ್ಡ್. ಇದನ್ನ ನೆಗೆಟಿವ್ ಕೀವರ್ಡ್ಸ್ ಹಾಕ್ಬೇಕಾಗತ್ತೆ. ಅದನ್ನ ನಾನು ಟಾಪಿಕ್ ಅಲ್ಲಿ ಇರ್ತೀನಿ. ಇದನ್ನ ನಾವು ನೆಗೆಟಿವ್ ಕೀವರ್ಡ್ಸ್ ಹಾಕಿಲ್ಲ. ಸೊ ಇದನ್ನ ನಾವು ನೆಗೆಟಿವ್ ಕೀವರ್ಡ್ ಬಿಕಾಸ್ ಫೋಟೋ ಅನ್ನೋದು ಬಟ್ ತುಂಬಾ ಜನರಿಕ್. ರೈಟ್, ಸೊ ಇದರಲ್ಲಿ ಜನರಿಕ್ ಆಗಿರ್ಬೋದು. ಫೋಟೋ ಅಂದ್ರೆ ಏನು, ಫೋಟೋ ರಿಸಲ್ಯೂಷನ್ ಮಾಡಕ್ ಇಟ್ಟಿರ್ಬೋದು, ಇಲ್ಲ ಫೋಟೋ ರೀಸೈಸ್ ಮಾಡಕ್ ಇರ್ಬೋದು, ವಿಚ್ ಇಸ್ ನಾಟ್ ದ ಸರ್ವಿಸ್ ವಿಚ್ ಮೈ ಕ್ಲೈಂಟ್ ಇಸ್ ಸೆಲ್ಲಿಂಗ್. ರೈಟ್, ಸೊ ಫೋಟೋ ಸ್ಟುಡಿಯೋ ನಿಯರ್ ಮಿ, ಸೊ ನಿಯರ್ ಫೋಟೋ ಸ್ಟುಡಿಯೋ ಇದನ್ನ ಕಸ್ಟಮರ್ ಟೈಪ್ ಮಾಡಿರೋದು. ಯಾವ ಕೀವರ್ಡ್ ಏನಕ್ಕೆ ನಾವು ಈ ಕೀವರ್ಡ್ ನ ಕೊಟ್ಟಿದ್ವಿ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬೆಂಗಳೂರು. ಸೊ ನೋಡಿ, ಬೇಬಿ ಫೋಟೋ ಶೂಟ್ ಮೆಟೀರಿಯಲ್ ಫೋಟೋ ಅಂಡರ್ 5,000 ಇನ್ ಬೆಂಗಳೂರು. ಸೊ ಅಂಡರ್ 5,000 ಇನ್ ಬೆಂಗಳೂರು. ಸೊ ಇದನ್ನು ತುಂಬಾ ಸ್ಪೆಸಿಫಿಕ್ ಆಗಿ ಇದ್ದಾರೆ ಕ್ಲೈಂಟ್, ಅಂದ್ರೆ ಸಾರಿ ಕಸ್ಟಮರ್. ರೈಟ್, ಸೊ ನಿಯರ್ ಬೈ ಫೋಟೋ ಸ್ಟುಡಿಯೋ ನಿಯರ್ ಬಿ ಮೆಟರ್ನಿಟಿ ಫೋಟೋ ಶೂಟ್. ಸೊ ಎಲ್ಲ ಕೀವರ್ಡ್ಸ್ ಕೂಡ ನಾವು ಹಾಕಿದ್ವಿ. ಕೆಲವೊಂದು ಕೀವರ್ಡ್ಸ್ ನಾವು ಝೀರೋ ಬಂದಿದೆ, ಏನಕ್ಕೆ ಅದಕ್ಕೆ ಅಷ್ಟು ನಾವು ಆಗ್ಲೇ ಬಿಕಾಸ್ ಪೊಟೆನ್ಷಿಯಲ್ ಕೀವರ್ಡ್ ಇಲ್ಲ ಇದರಲ್ಲಿ. ರೈಟ್, ಸೊ ನಾವು ಕನ್ವರ್ಷನ್ ಬೇಸಿಸ್ ಮೇಲೆ ನೋಡೋಣ ಯಾವ ಕೀವರ್ಡ್ ಹೈಯೆಸ್ಟ್ ಕನ್ವರ್ಷನ್ಸ್ ಬಂದಿದೆ ಅಂತ ನೋಡೋದು. ಬೇಬಿ ಬಂಪ್ ಫೋಟೋ ಶೂಟ್ ನಿಯರ್ ಮಿ, ಸೊ ಈ ಕೀವರ್ಡ್ ಇದೆ, ಈ ಕೀವರ್ಡ್ ಹಾಕಿಲ್ಲ. ರೈಟ್, ಸೊ ಆಪ್ಟಿಮೈಸೇಷನ್ ಮಾಡ್ತಾ ಹೇಳ್ತೀನಿ ನಾನು ಏನ್ ಮಾಡೋದಂತ. ಬೇಬಿ ಬಂಪ್ ಫೋಟೋ ನಿಯರ್ ಮಿ, ಫೋಟೋ ಶೂಟ್ ಫಾರ್ ಗರ್ಲ್ಸ್ ಇನ್ ಸ್ಯಾರಿ. ರೈಟ್, ಇದೊಂದು ಕೀವರ್ಡ್ ಹಾಕ್ಬೇಕಾದ್ರೆ ಫೋಟೋ ಸ್ಟುಡಿಯೋ ನಿಯರ್ ಮಿ ಅಂತ ಇದೆ, ಬಟ್ ಫೋಟೋ ಶೂಟ್ ಫಾರ್ ಗರ್ಲ್ಸ್ ಇನ್ ಸ್ಯಾರಿ ಇದೊಂದಿಲ್ಲ. ಸೊ ಈ ಕೀವರ್ಡ್ ನಾವು ಯೂಸ್ ಮಾಡ್ಬೋದು. ಆಮೇಲೆ ನೋಡ್ಬೇಕಾಗತ್ತೆ ಇದು ಎಷ್ಟು ಇಂಪ್ರೆಷನ್. ಸೊ ಇದಕ್ಕೆ ಬರೀ ಒಂದೇ ಇಂಪ್ರೆಷನ್ ಬಂದಿದೆ, ಬಟ್ ಅದ್ರಲ್ಲಿ ನಿಮಗೆ ಕನ್ವರ್ಷನ್ ಬಂದಿದೆ, ಬಟ್ ಇಟ್ಸ್ ನಾಟ್ ದ್ಯಾಟ್ ವ್ಯಾಲ್ಯೂ. ಬಿಕಾಸ್ ಈ ಒಂದ್ಸತಿ ನೋಡಿದಕ್ಕೆ ಒಂದೇ ಕ್ಲಿಕ್ ಗೊತ್ತಿದ್ದಕ್ಕೆ CTR 100 ಬಂದಿರೋದು. ರೈಟ್, ಟಾಡ್ಲರ್ ಫೋಟೋ ಶೂಟ್, ಸೊ ನ್ಯೂ ಬಾರ್ನು ಬೇಬಿ ಫೋಟೋ ಶೂಟು ಕ್ಲೋಸ್ ವೆರೈಟಿ ಇರೋದ್ರಿಂದ ಟಾಡ್ಲರ್ ಅಂತೆ. ಸೊ ಈ ಕೀವರ್ಡ್ ನಾವು ಯೂಸ್ ಮಾಡ್ಬೋದು. ರೈಟ್, ಫೋಟೋ ಶೂಟ್ ನಿಯರ್ ಮಿ ವೆಡ್ಡಿಂಗ್ ಈವೆಂಟ್ ಹೆಲ್ಪರ್, ಈವೆಂಟ್ ಬರೋದಿಲ್ಲ ಇದು. ರೈಟ್, ಇದನ್ನ ವೆಡ್ಡಿಂಗ್ ಈವೆಂಟ್ ಹೆಲ್ಪರ್ ನಾವು ನೆಗೆಟಿವ್ ಹಾಕ್ಬೇಕು. ಆಡ್ ಶೂಟ್ ಏಜೆನ್ಸಿ, ಸೊ ಇದು ಕೂಡ ನಾವು ನೆಗೆಟಿವ್ ಹಾಕ್ಬೇಕಾಗತ್ತೆ.
ಆದಿತ್ಯ ಫೋಟೋಗ್ರಾಫರ್, ಎಕೆ ಫೋಟೋ ಸ್ಟುಡಿಯೋ, ಅಮರ್ ಸ್ಟುಡಿಯೋ. ಸೊ ಕೆಲವೊಂದು ಬ್ರಾಂಡ್ ನೇಮ್ ಇದೆ. ಇದನ್ನೆಲ್ಲ ನೆಗೆಟಿವ್ ಹಾಕ್ಬೇಕಾಗುತ್ತೆ. ಸೊ ನೀವು ನೋಡೋದಲ್ಲ ಈ ಒಂದು ಸರ್ಚ್ ಟರ್ಮಲ್ಲಿ ಜನ ಏನ್ ಟೈಪ್ ಮಾಡ್ತಿರೋ ಸೊ ಅದು ಏನ್ ಕಂಡಿಡಿವು ಅಂತ. ಸೊ ಇಲ್ಲಿ ಕೂಡ ನೀವು ನೋಡಬಹುದು ಈ ಒಂದು ಕೀವರ್ಡ್ ಪರ್ಫಾರ್ಮೆನ್ಸ್ ಫಾರ್ ಎಕ್ಸಾಂಪಲ್ ಬೇಬಿ ಬಾಂಬ್ ಫೋಟೋಸ್ ಏನ್ ಬಂದಿದೆ ಇಲ್ಲಿ ಎಷ್ಟು ಕನ್ವರ್ಷನ್ ಒಂದು ಕನ್ವರ್ಷನ್ ಬಂದಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ₹33 ಪೇ ಮಾಡಿದ್ದಾರೆ. ಈ ಒಂದು ಕೀವರ್ಡ್‌ಗೆ ನನ್ನ ಕ್ಲೈಂಟ್ ₹33 ಪೇ ಮಾಡಿದ್ದಾರೆ. ಬಟ್ ಒಂದು ಕನ್ವರ್ಷನ್ ಕನ್ವರ್ಟ್ ಆಗಿದ್ದಾರೆ ಆಕ್ಚುಲಿ ಅವರು. ಸೊ ಟೋಟಲ್ ಎಷ್ಟು ಕ್ಲಿಕ್ಸ್ ಬಂದಿದೆ 2 ಅದಕ್ಕೆ ₹67 ಕಟ್ ಆಗಿದೆ. ಸೊ ಕಾಸ್ಟ್ ಪರ್ ಕನ್ವರ್ಷನ್ ಬಂದು 67 ಅಂದ್ರೆ ಅದ್ರ ಹತ್ರ ₹70 ಬಂತು ಒಂದು ಕನ್ವರ್ಷನ್‌ಗೆ. ರೈಟ್. ಸೊ ಇದನ್ನೇ ನಾವು ಸರ್ಚ್ ಟರ್ಮ್ಸ್ ಅಂತ ಕರೆಯೋದು. ಸೊ ಸರ್ಚ್ ಟರ್ಮ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ದಂಗೆ ನಿಮ್ಮ ಕಸ್ಟಮರ್ ಏನ್ ಟೈಪ್ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಆಡ್ ನೋಡಲಿಕ್ಕೆ. ಸೊ ನೀವೇನ್ ಮಾಡ್ತೀರಿ ಈ ಕೀವರ್ಡ್ಸ್ ತಗೊಂಡು ಆಡ್ ಗ್ರೂಪ್ ಅಲ್ಲಿ ಹಾಕ್ತೀರಾ. ಸೊ ಇದನ್ನ ಆಪ್ಟಿಮೈಸೇಷನ್ ಅಂತ ಅಂದ್ರಿ. ಸೊ ಇದ್ರ ಬಗ್ಗೆ ನೀವು ಇನ್ ಡೀಟೇಲ್ ತಗೋಬೇಕಾದ್ರೆ ನನ್ನ ಕೋರ್ಸ್ ಏನಿದೆ ಗೂಗಲ್ ಆಡ್ಸ್ ಕೋರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು. ಸರ್ಫೇಸ್ ಲೆವೆಲ್ ಇದೆ. ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ಇದನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಯಾವ ತರ ನೀವು ಆಡ್ ಕಾಪಿ ಮಾಡ್ಕೋಬಹುದು, ಯಾವ ತರ ಮ್ಯಾಚ್ ಮಾಡಬಹುದು, ಎಐ ಯೂಸ್ ಮಾಡ್ಕೊಳ್ಳೋದು ಇನ್ ಡೀಟೇಲ್ ತಿಳ್ಕೊಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೋರ್ಸ್ ಲಿಂಕ್ ಹಾಕ್ತೀನಿ. ದಯವಿಟ್ಟು ಅದನ್ನ ತಗೊಳ್ಳಿ, ಕಲ್ತ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡಿ ಅಂಡ್ ನಿಮ್ಮ ಕ್ಯಾಂಪೇನ್ ಸ್ಕೇಲ್ ಮಾಡ್ಕೊಳ್ಳಿ. ರೈಟ್. ಸಿ ಬಿಕಾಸ್ ಏನಂದ್ರೆ ಎಂಡ್ ಆಫ್ ದಿ ಡೇ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್ ಟು ಲರ್ನ್. ರೈಟ್. ಈ ಮೈಂಡ್ ಸೆಟ್ ಇಟ್ಕೋಬೇಡಿ ಎಲ್ಲದಕ್ಕೂ ನಾವು ದುಡ್ಡು ಕೊಟ್ಟೆ ಕಲಿಬೇಕಾ. ಎಸ್, ಯಾವಾಗ ನೀವು ದುಡ್ಡು ಕೊಟ್ಬಿಟ್ಟು ಊಟ ಮಾಡ್ತೀರಾ, ದುಡ್ಡು ಕೊಟ್ಬಿಟ್ಟು ಕಲಿತೀರಲ್ಲ ಆಗ ನಿಮ್ಗೆ ಸ್ವಾಭಿಮಾನ ಬರುತ್ತೆ, ಆಗ ನಿಮ್ಮ ಮೈಂಡ್ ಸೆಟ್ ಬರುತ್ತೆ. ರೈಟ್. ದ ಮೊಮೆಂಟ್ ಟು ಸೇ ದಟ್ ನಂಗೆ ಎಲ್ಲವೂ ಫ್ರೀನೇ ಬೇಕು, ನನಗೆ ಏನೋ ಎಲ್ಲ ಫ್ರೀ ಬೇಕು, ನನಗೆ ಬಾಯಿ ತುತ್ತಿಡೋರು ಬೇಕು, ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ವರ್ಲ್ಡ್ ಡಸಂಟ್ ವರ್ಕ್ ಲೈಕ್ ದಟ್. ರೈಟ್. ಆಲ್ವೇಸ್ ಹ್ಯಾವ್ ಅ ಮೈಂಡ್ ಸೆಟ್ ಆಫ್ ಇನ್ವೆಸ್ಟಿಂಗ್ ಅಂಡ್ ಲರ್ನಿಂಗ್. ರೈಟ್. ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಡೋಂಟ್ ಗೋ ಜಿ. ರೈಟ್. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಸುಮಾರು ಜನ ಬೆಟ್ಟಿಂಗ್ ಆ್ಯಪ್ಸು ಮತ್ತೆ ಬೇರೆ ಬೇರೆ ಆ್ಯಪ್ಸ್ ಅಲ್ಲಿ ತುಂಬಾ ಫ್ಯಾನ್ಸಿ ಆ್ಯಪ್ಸ್ ಅಲ್ಲಿ ದುಡ್ಡು ಖರ್ಚು ಮಾಡ್ತೀರಾ, ದುಡ್ಡು ಕಳ್ಕೊತೀರಾ ಕೂಡ. ಅಂಡ್ ಇದ್ರಲ್ಲಿ ಏನು ನಾನು ಏನೋ ಫಾಸ್ಟ್ ಟ್ರ್ಯಾಕ್ ಆಗಿ ಮನಿ ಮಾಡ್ಬೋದು, ಇದನ್ನೆಲ್ಲ ಕಲ್ತ್ಕೊಳ್ಳಿ, ನೆಕ್ಸ್ಟ್ ತಿಂಗಳಿಂದ ನೀವು 1,00,000 ದುಡಿಬೋದು. ನೋ, ಐ ಡೋಂಟ್ ಪ್ರಾಮಿಸ್ ದಟ್ ಸಚ್ ಶಿಟ್. ನಾನು ಹೇಳೋದು ನಿಮ್ಗೆ ಏನಂದ್ರೆ ಕಷ್ಟಪಡಿ, ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಳಿ, ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಕ್ಲೈಂಟ್ಸ್ ಇಲ್ಲ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಕಲ್ತ್ಕೊಳ್ಳಿ. ರೈಟ್. ಆಮೇಲೆ ಈ ತರ ಯಾವ ತರ ಫುಲ್ ಫನಲ್ ಮಾರ್ಕೆಟಿಂಗ್ ಮಾಡ್ಬೋದು ನಾನು ವಿಡಿಯೋಸ್ ಎಲ್ಲ ಹೇಳಿದ್ದೀನಿ ಫುಲ್ ಫನಲ್ ಮಾರ್ಕೆಟಿಂಗ್ ಬಗ್ಗೆ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ರೈಟ್. ಬುಕ್ಸ್ ಓದಿ, ನೀವು ಬರೀ ನನ್ನ ಕೋರ್ಸ್ ಮಾತ್ರ ತಗೊಳ್ಳೋದು. ಅಮೆಝಾನ್ ಎಷ್ಟೊಂದು ಬುಕ್ಸ್ಗಳು ಇರುತ್ತೆ. ಓಕೆನಾ. ಬೇಕಾದ್ರೆ ನಾನು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಅಮೆಝಾನ್ ಮಾರ್ಕೆಟಿಂಗ್ ಬಾಕ್ಸ್ ಸುಮಾರು ಬುಕ್ಸ್ಗಳು ಬರುತ್ತೆ. ರೈಟ್. ನಾನು ಕೂಡ ಹಲವಾರು ಬುಕ್ಸ್ಗಳು ಏನೋ ತರ್ಸ್ಕೊತೀನಿ, ಓದ್ತೀನಿ ನಾನು ಅದ್ರ ಬಗ್ಗೆ. ಬಿಕಾಸ್ ಏನ್ ಗೊತ್ತಾ, ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾನು ಏನೋ ಸರ್ ಇದೊಂದು ಬುಕ್ ಇದೆ 20 ಲಿಮಿಟೆಡ್ ಲಾಸ್ ಆಫ್ ಮಾರ್ಕೆಟಿಂಗ್, ತುಂಬಾ ಚೆನ್ನಾಗಿದೆ ಬುಕ್, ದಯವಿಟ್ಟು ಇದನ್ನು ತರ್ಸ್ಕೊಡಿ. ಯಾವ್ದು ಸ್ಪಾನ್ಸರ್ಡ್ ಅಲ್ಲ, ಆನ್ ಇದು ಸ್ಪಾಟ್ ಮಾಡ್ತಿರೋದು. ಸ್ಟೋರಿ ಟೆಲ್ಲಿಂಗ್ ಕಲ್ತ್ಕೊಳ್ಳಿ. ಓಕೆನಾ. ಸಿ ವೆನ್ ಯು ಇನ್ವೆಸ್ಟ್ ಅಲ್ಲ, ಸಿ ಫಾರ್ ಎಕ್ಸಾಂಪಲ್ ಈ ಬುಕ್ ಕಾಸ್ಟ್ ಎಷ್ಟು ಗೊತ್ತಾ, ₹340. ₹340 ಖರ್ಚು ಮಾಡಿ ಮಾರ್ಕೆಟಿಂಗ್ ಕಲ್ತ್ಕೊಳಕ್ಕಾಗಲ್ಲ. ಸಿ ಎಂಡ್ ಆಫ್ ಏನ್ ಗೊತ್ತಾ, ನಿಮ್ಮಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ, ಎಷ್ಟು ನಾಲೆಜ್ ಎನ್ಹಾನ್ಸ್ ಮಾಡ್ತಾ ಹೋಗ್ತೀರಾ, ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ರೈಟ್. ಡೋಂಟ್ ಗೋ ಆಲ್ವೇಸ್ ಚೀಪ್ ವೆನ್ ಯೂರ್ ಇನ್ವೆಸ್ಟಿಂಗ್ ಇನ್ ಸೆಲ್ಫ್. ನಾನು ಹಲವಾರು ಜೊತೆ ಪಾಡ್ಕಾಸ್ಟ್ ಮಾಡಿದ್ದೀನಿ, ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಅವ್ರ ಜೊತೆ ಊಟ ಕೂಡ ಮಾಡಿದ್ದೀನಿ, ಅವ್ರ ಜೊತೆ ಮಾತ್ರ ನನ್ಗೆ ಗೊತ್ತಾಗಿದೆ ಅಂದ್ರೆ ಅವ್ರ ಮೇಲೆ ಅವರು ಇನ್ವೆಸ್ಟ್ ಮಾಡಿದ, ಅದಕ್ಕೆ ಅವರು ಈ ಮಟ್ಟಿಗೆ ಆ ಮಟ್ಟಿಗೆ ₹1,00,000 ದುಡಿತಾರೆ. ರೈಟ್. ನಾಲೆಜ್ ಅಂಡ್ ಟೈಮ್ ಇಸ್ ದ ಬಿಗ್ಗೆಸ್ಟ್ ಅಸೆಟ್, ನಾಟ್ ಯುವರ್ ಮನಿ. ಮನಿ ಇಸ್ ಜಸ್ಟ್ ಅ ಬೈ ಪ್ರಾಡಕ್ಟ್. ಓಕೆನಾ. ದಯವಿಟ್ಟು ಇನ್ವೆಸ್ಟ್ ಮಾಡಿ, ಕಲ್ತ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಕೋರ್ಸ್ ತಗೊಳ್ಳಿ, ಕಲ್ತ್ಕೊಳ್ಳಿ. ಸೊ ನಿಮಗೆ ನಿಮ್ಮ ಕರಿಯರ್ ಎನ್ಹಾನ್ಸ್ ಮಾಡ್ಕೊಳ್ಳಿ, ನೀವು ಚೆನ್ನಾಗಿರಿ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿ. ರೈಟ್. ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.